ಮಗಳ ಮೃತದೇಹವನ್ನ ಸಾಗಿಸುವುದಕ್ಕೆ ಲಂಚ ಕೇಳಿದಂತಹ ಆರೋಪ. ರಾಜ್ಯ ಸರ್ಕಾರಕ್ಕೆ ಮಾನವ ಹಕ್ಕುಗಳ ಆಯೋಗ ನೋಟಿಸ್ ಕೊಟ್ಟಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಿಜಿ ಐಜಿಪಿಗೆ ಮಾನವ ಹಕ್ಕುಗಳ ಆಯೋಗದಿಂದ ನೋಟಿಸ್. 2 ವಾರದಲ್ಲಿ ಈ ಬಗ್ಗೆ ಸಂಪೂರ್ಣ ವರದಿ ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಆಂಬ್ಯುಲೆನ್ಸ್ ಚಾಲಕ, ಪೊಲೀಸ್ ಸಿಬ್ಬಂದಿ, ಸ್ಮಶಾನ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಲಂಚ ಪಡೆದಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಆರೋಪ ಮಾಡಿದ್ರು ಶಿವಕುಮಾರ್. ತಮ್ಮ ಮಗಳ ಅಂತ್ಯ ಸಂಸ್ಕಾರ ನಂತರ ಆದಂತಹ ಘಟನೆಯನ್ನು ಹಂಚಿಕೊಂಡಿದ್ರು. ಸೆಪ್ಟೆಂಬರ್ 18ರಂದು ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಮೃತಪಟ್ಟಿದ್ರು ಅಕ್ಷಯ ಎನ್ನುವಂತಹ ಯುವತಿ. ಮಗಳ ಸಾವಿನ ವಿಚಾರ ತಿಳಿದು ಮುಂಬೈನಿಂದ ಬಂದಿರ್ತಾರೆ ತಂದೆ ತಾಯಿ. ಖಾಸಗಿ ಸಂಸ್ಥೆ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿಯಾಗಿದ್ರು ತಂದೆ ಶಿವಕುಮಾರ್. ನಂತರ ಆದಂತಹ ಘಟನೆಯನ್ನು ಬಹಳ ನೋವಿನಿಂದ ಅವರು ಹಂಚಿಕೊಂಡಿದ್ರು. ಆಂಬ್ಯುಲೆನ್ಸ್ ಚಾಲಕನಿಗೆ ನಿಗದಿತ 5,000 ರೂಪಾಯಿಗಿಂತ 2,000 ರೂಪಾಯಿ ಹೆಚ್ಚುವರಿ ಹಣ ಕೊಡಬೇಕಾಯಿತು. ಮರಣೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಹಣಕ್ಕಾಗಿ ಒರಟಾಗಿ ವರ್ತಿಸಿದ್ರು. ಮಗಳ ಕಣ್ಣುಗಳನ್ನು ದಾನ ಮಾಡಿ ಸ್ಮಶಾನದಲ್ಲೂ ಕೂಡ ಹಣ ಕೊಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಅಲ್ಲಿ ಠಾಣೆಯಲ್ಲಿ UDR ಕಾಪಿ ಪಡೆಯೋದಕ್ಕೂ ಕೂಡ 5,000 ರೂಪಾಯಿ ಲಂಚ ಕೇಳಿದ್ದಾರೆ. ಮರಣ ಪ್ರಮಾಣ ಪತ್ರ ಪಡೆಯೋದಕ್ಕೆ ಸಮೀಕ್ಷೆ ಇದ್ದ ಕಾರಣ 2,000 ರೂಪಾಯಿ ಲಂಚ ಕೇಳಿದ್ದಾರೆ. ಇದೆಲ್ಲ ವಿಚಾರದಿಂದ ಬೇಸತ್ತು ಹೋಗಿದ್ರು. ಮಗಳನ್ನ ಕಳ್ಕೊಂಡಂತ ನೋವು ಬೇರೆ. ಪೋಸ್ಟ್ ಹಾಕಿದ್ರು. ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ವರದಿ ಕೇಳಿದೆ.